ಹೇ ಕ್ಯೂಟೀಸ್, ವೆಲ್ಕಮ್ ಟು ಶ್ರೀರಕ್ಷಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಗಿ ಚಾಕ್ಲೇಟ್ ಕೇಕ್ ಮಾಡುವ. ಅದಕ್ಕೆ ನಾನಿಲ್ಲೊಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೆ. ನೀವು ಬೇಕಾದ್ರೆ ಕೋಕೋ ಪೌಡರ್ ಕೂಡ ಯೂಸ್ ಮಾಡ್ಲಕ್ಕ. ಅದಾದಮೇಲೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ತಗೊಂಡಿದ್ದೆ. ಆಮೇಲೆ ಸ್ವಲ್ಪ ಹನಿ ತಗೊಂಡಿದ್ದೆ. ಆಮೇಲೆ ಸೀಡ್ಸ್ನ ರಿಮೂವ್ ಮಾಡಿ ತಗೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಕಾಫಿ ಪೌಡರ್ ಮತ್ತು ರಾಗಿ ಹಿಟ್ಟನ್ನ ತಗೊಂಡಿದ್ದೆ. ನೆಕ್ಸ್ಟ್ ನಾವು ಡಾರ್ಕ್ ಚಾಕ್ಲೇಟ್ನ ಸಣ್ಣ ಸಣ್ಣ ಪೀಸಸ್ಸೇ ಕಟ್ ಮಾಡ್ಕೊಂಬ ಅಥವಾ ಮೆಲ್ಟ್ ಕೂಡ ಮಾಡ್ಕೊಂಡು ಹೈಕೊಂಡ್ಲಕ್ಕ ನಾನಿಲ್ಲಿ ಕಟ್ ಮಾಡಿ ತಗೊಂತಿದ್ದೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸಲ್ಲಿ ನಾನಿಲ್ಲಿ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ತಗೊಂಡಿದ್ದೆ. ಅದೆರಡನ್ನೂ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತಿದ್ದೆ. ಅದಾದಮೇಲೆ ಮಿಕ್ಸರಲ್ಲಿ ನಾವು ಡೇಟ್ಸ್ನ ಹೈಕೊಂಬ. ಡೇಟ್ಸ್ ಬ್ಲೆಂಡ್ ಮಾಡೋತ್ತಿಗೆ ನಾವು ಒಂಚೂರು ಹಾಲು ಹಾಯ್ಕೊಂಡು ಮಿಕ್ಸ್ ಮಾಡ್ಕೊಂಬ. ಅವಾಗ ಸ್ಮೂತಾಗಿ ಪೇಸ್ಟ್ ಸಿಕ್ಕತ್ತೆ. ಇಲ್ಲಾಂದ್ರೆ ಅಷ್ಟು ಒಳ್ಳಾತಿಲ್ಲ. ಬ್ಲೆಂಡ್ ಮಾಡಿ ಆದಮೇಲೆ ಅದು ಫೈನಲಾಗಿ ಈ ರೀತಿ ಕಾಣಿಸುತ್ತೆ. ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಬ. ನೆಕ್ಸ್ಟ್ 1 by 1 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬ. ಫಸ್ಟ್ ನಾನಿಲ್ಲಿ ರಾಗಿ ಹಿಟ್ಟು ಮತ್ತು ಸ್ವಲ್ಪ ಕಾಫಿ ಪೌಡರ್ ತಗೊಂಡು ಇದೆರಡನ್ನೂ ಮಿಕ್ಸ್ ಮಾಡ್ಕೊತಿದ್ದೆ. ಇದೆರಡು ಲೈಕ್ ಮಾಡ್ಕೊಂಡು ಮಿಕ್ಸ್ ಆಯ್ತು. ಕಾಫಿ ಪೌಡರ್ ಮತ್ತು ರಾಗಿ ಹಿಟ್ಟು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೊಂಚೂರು ಹಾಲು ಆ್ಯಡ್ ಮಾಡ್ಕೊಂಬ. ಹಾಲು ಆ್ಯಡ್ ಮಾಡ್ಕೊಂಡು ಮತ್ತೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡುವ. ಹಾಲು ಹಾಕೋತ್ತಿಗೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಎಂತಕ್ಕಂದರೆ ಹಾಲು ಆ್ಯಡ್ ಮಾಡೋತ್ತಿಗೆ ಚೂರು ಜಾಸ್ತಿ ಆದ್ರೂ ಅದು ನೀರಾಗುತ್ತೆ. ಆಮೇಲೆ ಕೇಕ್ ಬ್ಯಾಟರೇ ಹಾಳಾಗ್ತದೆ. ಕೇಕ್ ಬ್ಯಾಟರ್ ಹಾಳಾದ್ರೆ ಕೇಕ್ ಒಳ್ಳೆ ಬರ್ತಿಲ್ಲ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿರ್ಬೇಕು. ನಾವು ಚೂರೇ ಹಾಲು ಆ್ಯಡ್ ಮಾಡ್ಕೊಂಬ ಮತ್ತೆ ಮಿಕ್ಸ್ ಮಾಡುವ. ಮತ್ತು ಇದನ್ನು ಒಂದು 3 to 4 ಟೈಮ್ಸ್ ಈ ಸ್ಟೆಪ್ನ ರಿಪೀಟ್ ಮಾಡ್ಕತ್ತೆ. ಎಲ್ಲಿ ತನಕ ಬ್ಯಾಟರ್ ಕನ್ಸಿಸ್ಟೆನ್ಸಿ ತಿಕ್ಕು ಅಲ್ಲ ತುಂಬ ತಿನ್ನು ಅಲ್ಲ ಅಲ್ಲಿ ತನಕ ಬರುತ್ತೆ. ಅಲ್ಲಿ ತನಕ ಚೂರು ಹಾಲು ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊ. ಅದಾದಮೇಲೆ ನಾವು ಡಾರ್ಕ್ ಚಾಕ್ಲೇಟ್ನ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಆ್ಯಡ್ ಮಾಡ್ಕೊತಿದ್ದೆ. ಅದನ್ನು ಆ್ಯಡ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾವು ಡೇಟ್ಸ್ ಪೇಸ್ಟ್ ಅಂತ ಮಾಡಿ ಇಟ್ಕೊಂಡಿತ್ತು ಅದನ್ನು ಆ್ಯಡ್ ಅದನ್ನು ಆ್ಯಡ್ ಮಾಡಿ ಆದಮೇಲೆ ಮತ್ತೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಇದಿಷ್ಟು ಫುಲ್ ಎಲ್ಲದು ಮಿಕ್ಸ್ ಆಗೋ ಥರ ಕಣ್ಕಣಕ್ಕೆ ನಾವು ಅಷ್ಟು ನಾವು ಮಿಕ್ಸ್ ಮಾಡ್ತಾ ಇದಿಷ್ಟು ಮಿಕ್ಸ್ ಮಾಡಿ ಆದಮೇಲೆ ಇನ್ ಕೇಸ್ ಎಂಥರ ಬ್ಯಾಟರ್ ಸ್ವಲ್ಪ ತಿಕ್ಕಾಯ್ತು ಅನ್ಸ್ರೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಬ. ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಂಬ. ಹನಿ ಒಂದ್ಸತಿ ಆ್ಯಡ್ ಮಾಡಿ ಆದಮೇಲೆ ಇದನ್ನು ಲೈಕ್ ಮಾಡ್ಕೊಂಡು ಮಿಕ್ಸ್ ಹನಿ ಮತ್ತು ಬ್ಯಾಟರ್ ಎರಡು ಸಪ್ರೇಟಾಗಿ ಕಾಣಿಸೋಕ್ಕಾಗ ಎರಡು ಮಿಕ್ಸ್ ಆಗಿ ಒಂದೇ ಟೆಕ್ಸ್ಚರ್ ಥರ ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊತ ಇದಿಷ್ಟು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಸ್ವಲ್ಪ ಹೈಕೊಂಬ. ಇದು ಆಪ್ಷನಲ್, ಬೇಕಾದ್ರೆ ಹೈಕೊಂಡ್ಲಕ್ಕ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಂಡ್ಲಕ್ಕ. ನಾನಿಲ್ಲಿ ಮನೇಲಿ ಇದ್ದಿತ್ತಂತ ಒಂಚೂರು ಆ್ಯಡ್ ಮಾಡ್ಕೊಂಡೆ. ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ 2 to 3 ಟೇಬಲ್ ಸ್ಪೂನ್ ಗೀ ತಗೊತಿದ್ದೆ. ಗೀನಿಲ್ಲ ಆ್ಯಡ್ ಮಾಡ್ಕೊತಿದ್ದೆ. ಗೀನ ಆ್ಯಡ್ ಮಾಡಿ ಆದಮೇಲೆ ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ನಾವು ಮತ್ತೆ ಇದಿಷ್ಟು ಲೈಕ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಯಿತು. ನಾವೀಗ ಕೇಕ್ ಬ್ಯಾಟರ್ನ ಕೇಕ್ ಮೌಲ್ಡಿಗೆ ಕೇಕ್ ಬ್ಯಾಟರ್ ಹಾಕೋಕ್ಕಿಂತ ಮುಂಚೆ ನಾವು ಸೈಡಿಗೆ ಗೀ ಅಥವಾ ಆಯಿಲ್ನ ಅಪ್ಲೈ ಅವಾಗ ಡಿಮೋಲ್ಡ್ ಮಾಡೋತ್ತಿಗೆ ಲೈಕ್ ಬರ್ತದೆ. ಅದಕ್ಕೋಸ್ಕರ ಅದು ಅಪ್ಲೈ ಮಾಡಿ ಆದಮೇಲೆ ನಾನು ಕೇಕ್ ಬ್ಯಾಟರ್ನ ಇದಕ್ಕೆ ಹಾಯ್ಕೊತಿದ್ದೆ. ಕೇಕ್ ಬ್ಯಾಟರ್ ಹಾಯ್ಕೊಂಡಾದ್ಮೇಲೆ ಮೇಲಿಗೆ ನೀವು ಬೇಕಾದರೆ ಟಾಪಿಂಗ್ಸ್ ಆಗಿ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಯ್ಕೊಂಡ್ಲಕ್ಕ ನಾನಿಲ್ಲಿ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂನ ಆ್ಯಡ್ ಮಾಡ್ಕೊತಿದ್ದೆ. ನಾನಿಲ್ಲಿ ಕೇಕ್ನ ಡಬಲ್ ಬಾಯ್ಲರ್ ಮೆಥಡಲ್ಲಿ ಯೂಸ್ ಮಾಡ್ಕೊಂಡು ಬೇಯಿಸ್ಕೊತಿದ್ದೆ. ಫಸ್ಟ್ ಒಂದು ಪಾತ್ರಕ್ಕೆ ನೀರು ಆ್ಯಡ್ ಅದಾದಮೇಲೆ ನಾವೀಗ ಕೇಕ್ ಬ್ಯಾಟರ್ ಅಂತ ಹಾಕಿದ್ದಲ್ಲ ಅದನ್ನು ಹಾಕೊಂಡು ಮತ್ತೆ ಬೇಯಿಸ್ಕೊತಿದ್ದೆ. ಇದು ಅರೌಂಡ್ ನಮಗೆ ಒಂದು 40 to 50 ಮಿನಿಟ್ಸ್ ತಗೊಂತತ್ತೆ. ನಮ್ಮ ಬೆಂದದ್ದು ಹೆಂಗೆ ಗೊತ್ತಂದರೆ ಮೇಲೆ ನೀರು ಇಪ್ಪಕ್ಕಾಗ ನಾನು ಈಗ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಹಾರ್ಡಾಗಿರ್ಕ ಆವಾಗ ಬೆಂದಿತ್ತಂತ ಅರ್ಥ. ಎಂಥರ ನಮ್ಮ ನೀರು ಥರ ಎಂಥರು ಇದ್ದರೆ ನಾವು ಮತ್ತು ಇನ್ನೊಂಚೂರು ಬೇಯಿಸ್ಕೊಂತ ಅರ್ಥ. ಇನ್ನೊಂದು ಮೆಥಡ್ ಎಂತಂದರೆ ಟೂತ್ ಪಿಕ್ನ ಕೂಡ ಹಾಕಿ ನಾವು ಕಾಣ್ಲಕ್ಕ ಬೆಂದಿತ್ತಾ ಇಲ್ಲಿ ಅಂತ. ಫೈನಲ್ ಆಗಿ ಕೇಕ್ ಬೆಂದರೆ ಈ ರೀತಿ ಕಾಣಿಸುತ್ತೆ. ಆಮೇಲೆ ನಾನು ಕೇಕ್ನ ಒಂದು ಪ್ಲೇಟಿಗೆ ಹಾಯ್ಕೊಂತಿದ್ದೆ. ಇದು ಒಂದು ಸತಿ ಪ್ಲೇಟಿಗೆ ಹಾಯ್ಕೊಂಡಾದ್ಮೇಲೆ ತುಂಬ ಸ್ಯಾಟಿಸ್ಫೈ ಆಯ್ತು. ಈ ಥರ ಶೇಪಲ್ಲಿ ಬಂದರೆ ಮತ್ತು ತುಂಬ ಒಂಥರ ಖುಷಿ ಆಯ್ತು. ಕೇಕ್ ಎಂಥರ ಪರ್ಫೆಕ್ಟಾಗಿ ನಾವು ಅಂದ್ಕೊಳ್ಳೋದು ರೀತಿ ಬಂದರೆ. ಸೊ ಕಂಡ್ರೆಲ್ಲ ಫೈನಲಾಗಿ ಈ ರೀತಿ ಕಾಣಿಸ್ತಿತ್ತು ಕೇಕ್. ನಿಮ್ಗೆ ಎಂಥಾದ್ರು ಈ ವಿಡಿಯೋ ಇಷ್ಟ ಅಥವಾ ಈ ರೆಸಿಪಿ ಇಷ್ಟ ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊಂಡು ನಾ ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಲೈಕ್ ಮಾಡ್ಕೊಂಡು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.